ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದುಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜಯಂತಿ ಪ್ರಯುಕ್ತ ಜಿಲ್ಲಾಡಳಿತ ವತಿಯಿಂದ ವ್ಯಸನ ಮುಕ್ತ ದಿನಾಚರಣೆ ಸಮಾರಂಭ. ವ್ಯಸನ ಮುಕ್ತರಾಗಿ ಬದುಕುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕರೆ. ವ್ಯಸನ ಮುಕ್ತರಾಗಲು ಪ್ರತಿಜ್ಞಾ ವಿಧಿ ಬೋಧಿಸಿದ ಡಾಕ್ಟರ್ ಗಿರೀಶ್ ಬದೋಲೆ. ಸಂಪೂರ್ಣ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ. ಪತ್ರಕರ್ತರು ವೃತ್ತಿ ಧರ್ಮ ಎತ್ತಿ ಹಿಡಿದು ಸಮಾಜದ ತಪ್ಪುಗಳನ್ನು ತಿದ್ದುವ ಕೆಲಸ ಮಾಡಬೇಕು. ಸಮಾಜಮುಖಿ ಚಿಂತನೆಗಳನ್ನು ಮಂಡಿಸುವ ಗುಣ ಹೊಂದಿರಬೇಕು. ಸಿಪಿಐ ರಘುವೀರ್ ಸಿಂಗ್. ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದ ಮಾನ್ಯ ನ್ಯಾಯಾಲಯದ ತೀರ್ಪಿನ ಪರವಾಗಿ ಸಂಭ್ರಮಿಸಿದ ಮಾದಿಗ ಸಮಾಜದ ಮುಖಂಡರು. ಇದಕ್ಕೆ ಕಾರಣರಾದ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ ಗಣ್ಯರು. ದಿವಂಗತ ಕಲ್ಲಪ್ಪ ಚಿದ್ರಿಯವರ 50ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಸೂಕ್ತ ಕಾಯಿಲೆಗೆ ಒಂದು ಸೂಕ್ತ ಚಿಕಿತ್ಸೆ ಜೀವನ ಪರ್ಯಂತ ಪಡೆದರೆ ಮಾರಕ ರೋಗ ತಡೆಗಟ್ಟಬಹುದು. ಸದುಪಯೋಗ ಪಡೆದುಕೊಂಡ ನೂರಾರು ಜನತೆ. ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆಯವರ 104ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ. ಸ್ವಾಮಿದಾಸ್ ಕೆಂಪೇನೂರ್ ಅವರಿಗೆ ಕಾರ್ಯಕರ್ತರಿಂದ ಸನ್ಮಾನ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪೂಜ್ಯ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಪ್ರಯುಕ್ತವಾಗಿ ಜಿಲ್ಲಾಡಳಿತದ ವತಿಯಿಂದ ವ್ಯಸನ ಮುಕ್ತ ದಿನಾಚರಣೆಯನ್ನು ಈ ಒಂದು ಸಮಾರಂಭವನ್ನು ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿಲ್ಪಾ ಶರ್ಮಾ ಅವರು ಮಾತನಾಡ್ತಾ, ಯುವ ಪೀಳಿಗೆ ಮಾದಕ ವಸ್ತುಗಳಿಗೆ ಬಲಿಯಾಗದೆ ಪಾಲಕರ ಮಾರ್ಗದರ್ಶನದಂತೆ ನಡೆದು ವ್ಯಸನ ಮುಕ್ತರಾಗಿ ಬದುಕಬೇಕು. ಮಾದಕ ವಸ್ತುಗಳು ಕುಟುಂಬದ ಆರ್ಥಿಕ, ಸಾಮಾಜಿಕ ಮತ್ತು ನೈತಿಕ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಮಾನಸಿಕ ನೆಮ್ಮದಿ ಮತ್ತು ಶಾರೀರಿಕ ಸದೃಢತೆಗಾಗಿ ವ್ಯಸನ ಮುಕ್ತರಾಗಿ ಬಾಳಿ ಎಂದು ಅವರು ಕರೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವಂಥ ಸುರೇಶ್ ಚನ್ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಗಿರೀಶ್ ಬದೋಲೆ ಅವರು ವ್ಯಸನ ಮುಕ್ತ ಕುರಿತು ಪ್ರತಿಜ್ಞಾ ವಿಧಿಯನ್ನು ಎಲ್ಲರಿಗೂ ಕೂಡ ಬೋಧಿಸಿದರು. ವೇದಿಕೆ ಮೇಲೆ ವಾರ್ತಾಧಿಕಾರಿ ಜಿ ಸುರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವಿಜಯ ಮಹಾಂತೇಶ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ರಾಚಪ್ಪ ಮಾಶೆಟ್ಟಿ ಅವರು ಮಾತನಾಡ್ತಾ, ಯುವಕರು ವ್ಯಸನ ಮುಕ್ತರಾಗಿ ಬದುಕಲು ಟ್ರಸ್ಟ್ ಮೂಲಕ ಪ್ರಯತ್ನ ಮಾಡಲಾಗ್ತಾ ಇದೆ ಎಂದು ಹೇಳಿದರು. ಇದೇ ವೇಳೆ ವೇದಿಕೆ ಮೇಲೆ ಲಾತೂರಿನ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಮರನಾಥ್ ಸೋಲ್ಪುರ್, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ ಸೇರಿದಂತೆ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು. ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಏರ್ಪಡಿಸಿದಂಥ ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ ಮತ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ನಿಯಮ ಮಂಡಳಿ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿಷಯ ಏನಂದ್ರೆ ಮಾದಕ ವಸ್ತುಗಳದ್ದು ಕುಟುಂಬದ ಮೇಲೆ ವಿವಿಧ ಹಂತದಲ್ಲಿ ಇದು ಪರಿಣಾಮ ಬೀರುತ್ತದೆ. ಒಂದು ಸೋಷಲ್, ಸಾಮಾಜಿಕ ಆಗಲಿ ಅಥವಾ ಆರ್ಥಿಕ ಆಗಲಿ, ಭಾವನಾತ್ಮಕ ಆಗಲಿ ಅಥವಾ ಮಾನಸಿಕ ಹಂತದಲ್ಲಿ ಆಗಲಿ. ಇದರಿಂದ ಪೋಷಕರ ನಿಂದನೆ ಅಥವಾ ಅವರು ಮಕ್ಕಳ ಬಗ್ಗೆ ನೆಗ್ಲೆಕ್ಟ್ ಮಾಡಿರುವುದು ನಮ್ಮ ಸಮಾಜದಲ್ಲಿ ಕೆಲವೊಂದು ಬಾರಿ ನಮ್ಮ ಗಮನಕ್ಕೆ ಬರುತ್ತೆ. ಮಕ್ಕಳದು ಕೇರ್ ಮಾಡುವುದು ಅಥವಾ ಬೇರೆ ಬೇರೆ ಅವ್ರದ್ದು ಗ್ರೋತ್ನಲ್ಲಿ, ಬೆಳವಣಿಗೆಯಲ್ಲಿ ಅಫೆಕ್ಟ್ ಆಗುತ್ತೆ ಅಂತ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಸೊ ನೀವೆಲ್ಲರಿಗೂ ಒಂದೇ ವಿನಂತಿ ಏನು ಮಾಡುತ್ತೇನೆ ಅಂದರೆ, ಇವತ್ತು ನಾವು CEO ಸರ್ ಏನು ಪ್ರತಿಜ್ಞೆ ಮಾಡಿಸಿದ್ದಾರೆ, ಅದೇ ರೀತಿಯಲ್ಲಿ ನೀವು ಮಾದಕ ವಸ್ತುಗಳು ಅಥವಾ ತಂಬಾಕು ಇತ್ಯಾದಿ ಏನೇನಿದೆ ಅದರಿಂದ ನೀವು ದೂರ ಆಗಿರಬೇಕು, ಮತ್ತೆ ಅದರಿಂದ ನಮ್ಮ ಸಮಾಜ ಮುಕ್ತ ಆಗಿರಬೇಕು ಅಂತ ನಾವೆಲ್ಲರೂ ಪ್ರತಿಜ್ಞೆ ಮಾಡಬೇಕು. ಮತ್ತೆ ನೀವೆಲ್ಲರಿಗೂ ಕೂಡ ವಿನಂತಿಸುತ್ತೇನೆ. ಧನ್ಯವಾದಗಳು. ನಾನು ರಾಚಪ್ಪ ಮಾಶೆಟ್ಟಿ, ವಿಜಯ ಮಹಾಂತೇಶ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷನಾಗಿದ್ದು, ನಾವು ಮಹಾಂತಪ್ಪಗಳ ಇವತ್ತು 1ನೇ ಆಗಸ್ಟ್ ಅವ್ರ ಹುಟ್ಟುಹಬ್ಬ. ಅವರು ಜೀವನ ಪರ್ಯಂತ ಅವರು ಮಠದಲ್ಲಿ ಬೇರೆ ಸ್ವಾಮಿಗಳ ಥರ ಅಲ್ಲ, ಅವರು ಮಠದ ಭಕ್ತರಲ್ಲಿ ಎಲ್ಲ ಸಮಾಜ ಜನರಲ್ಲಿ ತಮ್ಮ ದುಶ್ಚಟಗಳನ್ನು ತಮ್ಮ ಜೋಳಿಗೆಯಲ್ಲಿ ಹಾಕಿಸ್ಕೊಂಡು ಸಮಾಜವನ್ನು ವ್ಯಸನ ಮುಕ್ತವಾಗಿ ಮಾಡಿ ಸಮಾಜ ಸುಧಾರಣೆ ಕಾರ್ಯಕ್ಕೆ ಅವರು ಕೈಗೊಂಡಿದ್ದರು. ನಾವು ಅವರ ಹೆಸರಿನ ಸಂಸ್ಥೆಯನ್ನು ತೆಗೆದು ಅವರ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ನಮಗೆ ಬಹಳ ಸಂತೋಷ ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರವೇ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸ್ತದೆ. ಆ ನಿಮಿತ್ತವಾಗಿ ಇಂದು ನಾವು ಈ ರಂಗಮಂದಿರನಲ್ಲಿ
ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಅನೇಕ ಇಲಾಖೆಗಳ ಶಿಕ್ಷಣ ಇಲಾಖೆ ಮತ್ತು ಪ್ರಚಾರ ಇಲಾಖೆಯ ವತಿಯಿಂದ ನಾವು ಸ್ಥಳೀಯ ಮತ್ತು ಸುತ್ತಮುತ್ತಲಿನ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳನ್ನು ರಂಗಮಂದಿರದಲ್ಲಿ ಕೂಡಿಸಿ ಅವರಿಗೆ ವ್ಯಸನ ಮುಕ್ತವನ್ನಾಗಿ ಮಾಡುವಂತೆ ಅವರ ಪ್ರತಿಜ್ಞೆಯನ್ನು ಮಾಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳು ಜನರಿಗೆ ವ್ಯಸನದಿಂದಾಗುವ ದುರಂತವನ್ನು ತಿಳಿಸಿ ಅವರಿಗೆ ಅವರ ಜೀವನವನ್ನು ಸುಖಮಯವಾಗಲಿ ಅನ್ನುವಂಥ ಆ ಮಹಾಂತಪ್ಪಗಳ ಕಾರ್ಯವನ್ನು ನಾವು ಅವರು ಸೇವೆಯಾಗಿ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಕುಮಾರ್ ಸೋನಾರೆ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯನಾಗಿ ಇವತ್ತು ಭಾಳ ಖುಷಿಯಿಂದ ನಾನು ಇವತ್ತು ವ್ಯಸನ ಮುಕ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನಿಜವಾಗ್ಲೂ ಕರ್ನಾಟಕ ಸರ್ಕಾರ ವ್ಯಸನ ಮುಕ್ತ ಮಾಡ್ತಕ್ಕಂಥ ಇವತ್ತು ಯೋಜನೆಯನ್ನು ತಂದಿದೆ, ಅದು ಸಂತೋಷ ಸಂಗತಿ. ನಾನು ಕೂಡ ಸುಮಾರು ದಿನಗಳ ಗುಟ್ಕಾ ತಿಂತಿದ್ದೆ. ಗುಟ್ಕಾ ತಿನ್ನೋದು ನಾನು ಬಿಟ್ಟು ನನಗೆ ಅರಿವು ಹೆಂಗಾಗಿದೆ ಅಂದರೆ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಗುಟ್ಕಾ ಆಗಲಿ ಸರಾಯಿ ಆಗಲಿ ಇವೆಲ್ಲದರಿಂದ ಭಾಳ ಹಾನಿ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ವ್ಯಸನ ಮುಕ್ತ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ, ಸ್ವಾಗತ ಕೋರುತ್ತಾ. ದಯಮಾಡಿ ಇದು ಈ ರೀತಿ ಕಾರ್ಯಕ್ರಮ ಎಲ್ಲ ಶಾಲಾ ಕಾಲೇಜಲ್ಲಿ ಆಗಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಪತ್ರಕರ್ತರು ನಿರ್ಭೀತ ವರದಿ ಮಾಡುವ ಎದೆಗಾರಿಕೆ, ನ್ಯಾಯನಿಷ್ಠುರವಾಗಿ ಸಮಾಜಮುಖಿ ಚಿಂತನೆಗಳನ್ನು ಮಂಡಿಸುವಂತಹ ಗುಣವನ್ನು ಹೊಂದಿರಬೇಕು ಎಂದು ಸಿಪಿಐ ರಘುವೀರ್ ಸಿಂಗ್ ಹೇಳಿದರು. ತಾಲೂಕಿನ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಿರುವಂತಹ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿರುವಂತಹ ಅವರು, ಪತ್ರಕರ್ತರು ವೃತ್ತಿ ಧರ್ಮವನ್ನು ಎತ್ತಿ ಹಿಡಿದು ಸಮಾಜದ ತಪ್ಪುಗಳನ್ನು ತಿದ್ದುವ ಕೆಲಸ ಮಾಡಬೇಕು. ಪತ್ರಕರ್ತರು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಪ್ರಸ್ತುತ ದಿನಗಳಲ್ಲಿ ಪತ್ರಿಕೋದ್ಯಮ ಬೆಳವಣಿಗೆ ಕಂಡಾಗ ತುಂಬ ಸಂತೋಷವಾಗುತ್ತದೆ ಎಂದು ಹೇಳಿದರು. ಅನುಭವ ಮಂಟಪ ಸಂಸ್ಥೆಯ ಒಂದು ಸ್ಥಾನಿಕ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಸಂಜೀವ್ ಕುಮಾರ್ ಜುಮ್ಮಾ ಅವರು ಮಾತನಾಡ್ತಾ, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಮಾಧ್ಯಮಗಳ ಪಾತ್ರ ಬಹಳ ಮಹತ್ವದ್ದು. ಆಡಳಿತ ನಡೆಸುವವರ ಲೋಪದೋಷಗಳನ್ನು ಎತ್ತಿ ತೋರಿಸಿ ಜನಾಭಿಪ್ರಾಯವನ್ನು ರೂಪಿಸುವಂಥ ದೊಡ್ಡ ಶಕ್ತಿ ಮಾಧ್ಯಮಕ್ಕಿದೆ ಎನ್ನುವಂಥ ಮಾರ್ಮಿಕವಾಗಿರುವಂಥ ನುಡಿಗಳನ್ನು ಕೂಡ ಅವರು ಹೇಳಿದರು. ಪ್ರಾಂಶುಪಾಲ ನವೀಲ್ ಕುಮಾರ್ ಉತ್ಕಾರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಶಿವಾನಂದ್ ಮುಕ್ತೇದಾರ್, ಪ್ರಾಂಶುಪಾಲ ಗುರುಪ್ರೀತ್ ಕೌರ್, ಮುಖ್ಯ ಗುರುಗಳಾದ ಶಿವಕುಮಾರ್ ಹಿರೇಮೆಟ್, ಗಜಾನಂದ್ ಮುಂಗೆ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಧನರಾಜ್ ಮುಸ್ತಾಪುರ್, ಸಂಜು ಲಾಧಾ ಮತ್ತು ತಾಲೂಕಿನ ಹಿರಿಯ ಪತ್ರಕರ್ತ ಶರಣಪ್ಪ ಚಿಟ್ಮೆ, ಅಮರೇಶ್ ಚಿದ್ರೆ, ಮನ್ಮಥಯ್ಯ ಸ್ವಾಮಿ, ಆಮೇಲೆ ಮಲ್ಲಪ್ಪ ಗೌಡ, ಪರಮೇಶ್ ವಿಳಾಸ್ಪುರೆ, ರಿಯಾಜ್ ಪಾಷಾ, ಬಾಲಾಜಿ ಕುಂಬಾರ್, ಸೂರ್ಯಕಾಂತ್ ಎಕಲಾರ್, ಅಹಮದ್ ಜಮ್ಗಿ, ಅಂಬದಾಸ್ ನೇಳಿಗೆ, ರಾಚಯ್ಯ ಸ್ವಾಮಿ, ಅಲೀಂ ಪಾಷಾ, ಸುಧೀರ್ ಪಾಂಡ್ರೆ, ರವಿ, ಅಂಬದಾಸ್ ಉಪ್ಪಾರ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾಣೆ
ನಿಜ ಸ್ಥಿತಿ ಬೇಕು. ಇವತ್ತು ಸಿದ್ದರಾಮೇಶ್ವರ ಕಾಲೇಜ್ 100% ಫಲಿತಾಂಶ ತರ್ತಾ ಇದೆ ಮತ್ತು ಎಲ್ಲ ಒಳ್ಳೆ ಸಂಸ್ಕಾರ ಕಲಿಸ್ತಾ ಇದೆ. ಆ ಒಂದೇ ಒಂದು ಇದರಿಂದ ಅವರೇನಂದ್ರೆ ಒಂದು ಒಳ್ಳೆಯ ಒಂದು ಎಲ್ಲ ಸುದ್ದಿಯನ್ನು ಮಾಡುವುದರ ಮೂಲಕ ಇವತ್ತು ಸರ್ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಪರವಾಗಿ ತೀರ್ಪು ಬಂದಿದ್ದಕ್ಕಾಗಿ ಕರ್ನಾಟಕ ಮಾದಿಗರ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮಾದಿಗ ಸಮಾಜದ ಮುಖಂಡರು ಹಾಗೂ ಇನ್ನಿತರ ಗಣ್ಯರು ಸಂಭ್ರಮಪಟ್ಟರು. ಇದೇ ವೇಳೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಕೂಡ ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರುವಂತಹ ಸೋಮನಾಥ್ ಪಾಟೀಲ್ ಅವರು ಒಂದು ತೀರ್ಪಿನ ಉದ್ದೇಶಿಸಿ ಮಾತನಾಡ್ತಾ ಬಿಜೆಪಿ ಎಂದಿಗೂ ಕೂಡ ಒಳ ಮೀಸಲಾತಿ ಪರವಾಗಿದೆ. ಮಾದಿಗರ ಒಂದು ನಾಯಕರಾಗಿರುವಂತಹ ಮಂದಕೃಷ್ಣ ಮಾದಿಗ ಅವರ ಕನಸನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಕಾರಗೊಳಿಸಿದ್ದಾರೆ. ಬಡವರು ಅಂತ್ಯೋದಯದ ಪರವಾಗಿ ನಮ್ಮ ಬಿಜೆಪಿ ಸರ್ಕಾರವಿದೆ. ಈ ಒಂದು ತೀರ್ಪು ಬರಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಅಸೋಸಿಯೇಷನ್ ಪರವಾಗಿ ಸ್ವಾಮಿದಾಸ್ ಕೆಂಪೇನವರ್ ಅವರು ಮಾತನಾಡ್ತಾ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾದಿಗ ಸಮಾಜ ಸೇರಿದಂತೆ ಇನ್ನಿತರ ಸಮಾಜದ ಮುಖಂಡರು, ಕಾರ್ಯಕರ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ತುಳಿತಕ್ಕೆ ಒಳಗಾದವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಮೀಸಲಾತಿಯನ್ನು ಜಾರಿ ಮಾಡಿದರು. ಆದರೆ ಈ ಒಂದು ಮೀಸಲಾತಿ ಜಾರಿಯಾದಂಥ ಸಂದರ್ಭದಲ್ಲಿ ಹಿಂದಿನ ಅನೇಕ ಸರ್ಕಾರಗಳು ಈ ದಲಿತರ ಮೀಸಲಾತಿಯಲ್ಲಿ ಪ್ರತಿ ಸಲ ಬಂದಾಗ ಒಂದೊಂದು ಜಾತಿಗಳನ್ನು ಸೇರಿಸ್ಕೊಳ್ತಾ ಹೋದರು. ಹೀಗಾಗಿ ಯಾರಿಗೆ ನಿಜವಾದ ಅರ್ಥದಲ್ಲಿ ಮೀಸಲಾತಿ ಸಿಗಬೇಕೋ ಅವರಿಗೆ ಕೈತಪ್ಪಿ ಬೇರೆಯವರಿಗೆ ಸಿಗುವಂಥ ಒಂದು ಕೆಲಸ ಆಗ್ತಾ ಇತ್ತು. ಇದನ್ನು ಮನಗಂಡಂಥ ಮಂದಕೃಷ್ಣ ಮಾದಿಗವರು ದಲಿತರಲ್ಲಿ ಮಾದಿಗರ ಸಂಖ್ಯೆ ಹೆಚ್ಚಿದೆ, ಹರಿಜನರ ಸಂಖ್ಯೆ ಹೆಚ್ಚಿಗಿದೆ, ಅಂಥವರಿಗೆ ಅಂದರೆ ಜಾತಿಯ ಆಧಾರದ ಮೇಲೆಲ್ಲ ಎಲ್ಲರಿಗೂ ಕಾಮನ್ ಅಲ್ಲ, ಅವರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಸಿಗಬೇಕು ಅಂತೇಳಿ ಭಾಳಷ್ಟು ದಿವಸಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದರು. ಭಾರತೀಯ ಜನತಾ ಪಕ್ಷ ಕೂಡ ಯಾವಾಗಲೂ ಒಳ ಮೀಸಲಾತಿಯ ಪರವಾಗಿ ಮತ್ತು ಕೆನೆಪದರ ಮೀಸಲಾತಿ ಅಂದರೆ ಯಾರು ಬಹಳಷ್ಟು ಮೀಸಲಾತಿಯ ಲಾಭವನ್ನು ಪಡೆದುಕೊಂಡಿದ್ದಾರೆ, ಇನ್ನೂ ಅನೇಕ ಜನರಿಗೆ ಮೀಸಲಾತಿ ಲಾಭನೇ ಸಿಕ್ಕಿಲ್ಲ. ಆ ಕೆನೆಪದರ ಮೀಸಲಾತಿಯವರು ಯಾರಿಗೆ ಲಾಭ ಸಿಕ್ಕಿಲ್ಲ ಅವರಿಗೆ ಮೀಸಲಾತಿಯ ಸವಲತ್ತುಗಳನ್ನು ಕೊಡಬೇಕು ಅನ್ನುವಂಥ ಪರವಾಗಿದ್ದು ಮಂದಕೃಷ್ಣ ಮಾದಿಗವರು ಹೋರಾಟ ಮಾಡ್ತಾ ಹೈದರಾಬಾದ್ನಲ್ಲಿ ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಒಂದು 20 ಲಕ್ಷ ಜನರನ್ನು ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡಿದಾಗ ನರೇಂದ್ರ ಮೋದಿಯವರು ತಾವು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ತಾವು ಬಹುಶಃ 2ನೇ ಅಂಬೇಡ್ಕರ್ ಆಗಿದ್ದೀರಿ, ತಾವು ಸಮಾಜಕ್ಕೆ ದುಡಿತಾ ಇದ್ದೀರಿ, ನೀವು ನನ್ನ ತಮ್ಮಂತರ ಇದ್ದೀರಿ, ನಿಮ್ಮ ಪರವಾಗಿ ನಾನಿದ್ದೀನಿ, ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ನಿಮ್ಮ ಪರವಾಗಿ ಏನೇನು ನಾವು ಡಾಕ್ಯುಮೆಂಟ್ ಸಲ್ಲಿಸಬೇಕು ನಮ್ಮ ಸರ್ಕಾರಿ ವಕೀಲರ ಮುಖಾಂತರ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಕಳೆದ ವರ್ಷ ಅವರಿಗೊಂದು ಮಾತನ್ನು ಕೊಟ್ಟಿದ್ದರು. ಅಷ್ಟೇ ಮಾಡಲಿಲ್ಲ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಆ ಸುಪ್ರೀಂ ಕೋರ್ಟ್ಗಿಂತ ಮುಂಚೆನೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿದರು. ಕೇವಲ ಜಾರಿ ಮಾಡಲಿಲ್ಲ, 14% ಇದ್ದಂಥ ದಲಿತರ ಮೀಸಲಾತಿಯನ್ನು 15% ಇದ್ದಂಥ ಮೀಸಲಾತಿಯನ್ನು 17% ಹೆಚ್ಚು ಮಾಡಿ ಅದರಲ್ಲಿ ಕೆನೆಪೆದರು ಮಾಡಿ 6% ಮಾದಿಗರಿಗೆ, 5% ಹರಿಜನರಿಗೆ, ಉಳಿದ 4%ನಲ್ಲಿ ಸಣ್ಣ ಜಾತಿಯವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಒಂದು ಆರ್ಡರನ್ನು ಮಾಡಿದರು. ಆ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದರು, ಯಾರು ನಾನು ದಲಿತರ ಪರ ಅಹಿಂದ ಅಂತೇಳಿ ಮುಖ್ಯಮಂತ್ರಿ ಹೇಳ್ಕೋತಾರೋ ಅವರೇನು ಹೇಳಿದರು ಅಂದರೆ, ಬಸವರಾಜ ಬೊಮ್ಮಾಯಿಯವರೇ ನೀವು ಜೇನುಗೂಡಿ ಕಲ್ಲು ಹಾಕ್ತಾ ಇದ್ದೀರಿ ಅಂತೇಳಿ. ಬೊಮ್ಮಾಯಿಯವರು ಹೇಳಿದರು, ನಾನು ಜೇನುಗೂಡಿ ಕಲ್ಲು ಹಾಕಿದ್ದೀನಿ, ನಾನು ಜೇನು ಸಿಕ್ಕರೆ ಜೇನು ತಿಂತೀನಿ, ನೊಣ ಕಚ್ಚಿದ್ರೆ ಕಚ್ಚಿಸ್ಕೋತೀನಿ ಅಂತ ಹೇಳಿದರು. ನಾವು ನೊಣ ಕಚ್ಚಿಸ್ಕೊಳ್ಳೋಂಥ ಪಾಳಿ ಬಂತು. ಆದರೂ ಕೂಡ ಬೊಮ್ಮಾಯಿಯವರು ಹೇಳಿದರು, ಒಂದು ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಮೀಸಲಾತಿಯಿಂದ ಒಂದು ಸಮಾಜ ಮುಖ್ಯವಾಹಿನಿಗೆ ಬರ್ತದೆ. ಯಾಕಂದರೆ ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದೇ ಒಂದು ಕಟ್ಟ ಕಡೆಯ ಮನುಷ್ಯ ಮುಖ್ಯವಾಹಿನಿಗೆ ಬರಬೇಕಂತೇಳಿ ನಮ್ಮ ಸಂಸ್ಥಾಪಕರೊಬ್ಬರಾದಂಥ ದೀನ್ ದಯಾಳ್ ಉಪಾಧ್ಯಾಯರು
ಅಂತ್ಯೋದಯ ಅನ್ನುವಂಥ ಒಂದು ವರ್ಡನ್ನು ನಮ್ಗೆ ಕೊಟ್ಟಿದ್ದರು. ಅಂತ್ಯೋದಯ ಅಂದರೆ ಅಂತ್ಯದಲ್ಲಿ ಇರುವಂಥವನು ಉದಯಕ್ಕೆ ಬರಬೇಕು, ದೀನದಲಿತರು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಆವಾಗ ಮಾತ್ರ ಈ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಕನಸು ಕಟ್ಕೊಂಡು ಬಂದಂಥ ಪಾರ್ಟಿ. ಅದಕ್ಕಾಗಿ ಆ ಒಳ ಮೀಸಲಾತಿ ಜಾರಿ ಮಾಡೋದ್ರಿಂದ ಕಳೆದ ಚುನಾವಣೆಯಲ್ಲಿ ನಮಗೆ ಸಾಕಷ್ಟು ಹಾನಿ ಆದರೂ ಕೂಡ ನಾವು ಯಾವತ್ತೂ ಒಳ ಮೀಸಲಾತಿ ಪರವಾಗಿದ್ದೀವಿ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆ ಒಳ ಮೀಸಲಾತಿಯ ಪರವಾಗಿ ಒಂದು ತೀರ್ಪು ಬಂದಿದ್ದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಖುಷಿಯಾಗಿದೆ. ನಾವು ಕೂಡ ಅದರ ಪರವಾಗಿದ್ದೀವಿ. ಅದಕ್ಕಾಗಿ ಮಂದಕೃಷ್ಣ ಮಾದಿಗ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಈ ಸಮಾಜಕ್ಕೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ. ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಇದನ್ನು ಮಾಡಲಿಕ್ಕೆ ಏನು ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ. ಭಾಳ ಒಂದು ನಮ್ಮ ಸಮಾಜಕ್ಕೊಂದು ಹಬ್ಬದಂಥ ಒಂದು ವಾತಾವರಣ ಇದೆ. ಯಾಕಂದ್ರೆ ಇವತ್ತು ನಾವು ಈ ಒಂದು ಬೀದರ್ ನಗರದಲ್ಲಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅಣ್ಣಾಭಾऊ ಸಾಠೆ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಈ ಒಂದು ಖುಷಿಯ ದಿನ, ಒಂದು ಹುಟ್ಟುಹಬ್ಬ ದಿನವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಒಳ ಮೀಸಲಾತಿ, ಯಾಕಂದರೆ ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ಕಡೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಅನೇಕ ರೀತಿಯಿಂದ ಹೋರಾಟಗಳು ಮಾಡ್ಕೊಂಡು ಬಂದಂಥ ಒಂದು ದಿನಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಇವತ್ತೊಂದು ತೀರ್ಪು ಕೊಟ್ಟಿದ್ದಾರೆ, ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ. ಅದಕ್ಕೆ ಭಾಳಷ್ಟು ನಮಗೆ ಖುಷಿಯಾಗ್ಯದ. ಅದೇ ಅಂಗವಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸ್ಟ್ಯಾಚ್ಯೂಗಳ ಹತ್ರ ಬಂದು ಅವ್ರಿಗೆ ಗಾರ್ಲ್ಯಾಂಡ್ ಮಾಡ್ಕೊಂಡು ನಾವು ಧನ್ಯವಾದ ಅರ್ಪಿಸ್ತಿದ್ದೀವಿ. ವಿಶೇಷವಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಸನ್ಮಾನ್ಯ ಮಂದಕೃಷ್ಣ ಮಾದಿಗಣ್ಣನವರು ಅನೇಕ ರೀತಿಯಿಂದ ಹಗಲಿರುಳು ಶ್ರಮಿಸಿ ಹೋರಾಟಗಳನ್ನು ಮಾಡ್ಕೊಂಡು ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮನವೊಲಿಸಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಈಗ ಸುಪ್ರೀಂ ಕೋರ್ಟ್ಗೆ ಒಂದು ಒಳ್ಳೆ ರೀತಿಯಿಂದ ನಿರ್ಣಯ ಮಾಡಲಿಕ್ಕೆ ಇವತ್ತು ಅವ್ರಿಗೆ ಬಹಳಷ್ಟು ದೊಡ್ಡ ಕೊಡುಗೆ ಅದ. ಅವರು ಅದರ ಕಡೆಯಿಂದ ಇವತ್ತು ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅವ್ರಿಗೆ ಧನ್ಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದು ಇನ್ನೂ ವಿಶೇಷವಾಗಿ ಇನ್ನೂ ಜಾಸ್ತಿ ಜನರಿಗೆ ನಮ್ಮ ಸಮಾಜ ಗೊತ್ತಿಲ್ಲ. ಈಗೀಗ ಬಂದ ತೀರ್ಪು ಇದೆ, ಅದಕ್ಕೆ ನಾವು ಬಹಳಷ್ಟು ಒಂದು ದೊಡ್ಡ ಖುಷಿದಾಗಿದ್ದೀವಿ. ಇವತ್ತು ನಮಗೊಂದು ನಮ್ಮ ಸಮಾಜಕ್ಕೊಂದು ಹಬ್ಬದ ಒಂದು ವಾತಾವರಣ ಅದ. ಇವತ್ತು ನಾವು ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗ ಮತ್ತು ಅದೇ ರೀತಿಯಿಂದ ಪ್ರಧಾನಮಂತ್ರಿ ಆದಂಥ ನಮ್ಮ ನರೇಂದ್ರ ಮೋದಿ ಸಾಹೇಬರಿಗೆ ಇವತ್ತು ಅಭಿನಂದನೆ ಮತ್ತು ಧನ್ಯವಾದಗಳು ಅರ್ಪಿಸ್ತೇನೆ. ಧನ್ಯವಾದ. ಸ್ವಾಮಿದಾಸ್ ಕೆಂಪೇನ್ ಅವರು. ಅದೇ ರೀತಿ ಹೆಚ್ಚು ಜನಸಂಖ್ಯೆ ಉಳಿರ್ತಕ್ಕಂಥ ಮಾದಿಗ ಸಮಾಜಕ್ಕೆ ಸುಮಾರು 70 ವರ್ಷಗಳಿಂದ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮಗೆ ಅನ್ಯಾಯ ಆಗ್ತಾನೆ ಬಂದಿತ್ತು. ಆದರೆ ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕಳೆದ ಚುನಾವಣೆಯಲ್ಲಿ ನಾನು ಮಾದಿಗರಿಗೆ ಒಳ ಮೀಸಲಾತಿಯನ್ನು ಮಾಡೇ ತೀರುತ್ತೀನಿ ಅಂತಕ್ಕಂಥ ಒಂದು ವಾಗ್ದಾನವನ್ನು ಮಾಡಿದರು. ಅದು ಸುಪ್ರೀಂ ಕೋರ್ಟಿಗೆ ಕೂಡ ಸಲ್ಲಿಸಿದ್ರು. ಇವತ್ತು ನಮಗೊಂದು ಹೆಮ್ಮೆಯ ವಿಷಯ, ನಾವು ಖುಷಿ ಪಡ್ತಕ್ಕಂಥ ವಿಷಯ ಮತ್ತು ಖುಷಿ ಪಡ್ತಕ್ಕಂಥ ದಿನ ಏನಂತಂದರೆ, ಇವತ್ತು ಯಾವ ಸಮಾಜ ತುಳಿತಕ್ಕೊಳಗಾಗಿತ್ತು, ಯಾವ ಸಮಾಜಕ್ಕೆ ಮೇಲೆ ಎತ್ತಲಕ್ಕೆ ಪ್ರಯತ್ನ ಮಾಡಿದರು ಅಣ್ಣಾಭಾऊ ಸಾಠೆ ಅವರು, ಇವತ್ತು ಅಣ್ಣಾಭಾऊ ಸಾಠೆ ಅವರ ಇವತ್ತು ಹುಟ್ಟು ದಿನ, ಜನ್ಮದಿನ, ಇಂಥ ಒಂದು ಪವಿತ್ರ ದಿನದಂದು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಬಂಧುಗಳೇ. ಏನಂತಂದರೆ ಒಳ ಮೀಸಲಾತಿ ಜನಕ್ಕೆ ಸಿಗಲೇಬೇಕು. ಶೋಷಣೆಗಾಗಿರ್ತಕ್ಕಂಥ ಜನ ಮತ್ತು ಮಂದಕೃಷ್ಣ ಮಾದಿಗಣ್ಣವರು ಸುಮಾರು 30 ವರ್ಷಗಳಿಂದ ನಮ್ಮ ಸಮಾಜಕ್ಕಾಗಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ, ತೊಂದರೆಗಳನ್ನು ಅನುಭವಿಸಿ, ಶೋಷಣೆಗೊಳಗಾಗಿ ಜೈಲು ಸೇರಿ ಇವತ್ತು ಅದಕ್ಕೆ 30 ವರ್ಷಗಳಿಂದ ಹೋರಾಟ ಮಾಡಿ ನರೇಂದ್ರ ಮೋದಿಜಿಯವರ ಒಂದು ಒತ್ತಡದಿಂದ, ಅವರ ಒಂದು ಆಶೀರ್ವಾದದಿಂದ ಇವತ್ತು ನಾವು ನಮ್ಮ ಸಮಾಜಕ್ಕೆ ಇವತ್ತು ನ್ಯಾಯ ಒದಗಿಸಿಕೊಟ್ಟಾರ. ಅದಕ್ಕೆ ಇವತ್ತು ನಮ್ಮ ಸಮಾಜ ಇವತ್ತು ಮಾದಿಗ ಇವತ್ತು ನಮ್ಮ ರಾಷ್ಟ್ರದ ಮಾದಿಗ ಸಮಾಜ ಇವತ್ತು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಮತ್ತು ನಮ್ಮ ಅಣ್ಣನವರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗಣ್ಣವರಿಗೆ ಇವತ್ತು ನಮ್ಮ ಇಡೀ ನಮ್ಮ ಸಮಾಜದಿಂದ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾ ಇವತ್ತು ನಾವು ಹೆಮ್ಮೆ ಪಡ್ತಕ್ಕಂಥ ದಿನ. ಇವತ್ತು ನಾವು ಸ್ವಾತಂತ್ರ್ಯ ಸಿಕ್ಕಿದೆ ಅಂತಕ್ಕಂಥ ದಿನ, ಇದು ಐತಿಹಾಸಿಕವಾದಂಥ ದಿನ ಅಂತಕ್ಕಂಥ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ನಾನು ಅಣ್ಣಾರಾವ್ ಪುರುಷೋತ್ತಮ, BJP ಮುಖಂಡರು. ಜನಸಂಖ್ಯೆ ಆಧಾರಿತ ಒಳ ಮೀಸಲಾತಿ ಜನರಿಗೆ ಸಿಗಬೇಕಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗ ಅವರು ಸುಮಾರು 30 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಕೂಡ ಆಗಿನ ಮುಖ್ಯಮಂತ್ರಿಗಳು ಇದನ್ನು ಆಗಬೇಕಂತ ಹೇಳಿ ಪಾಸನ್ನು ಮಾಡಿದರು. ಆದರೆ ಕೆಲವೊಬ್ಬರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು. ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿಯವರು ಪರಿಶಿಷ್ಟ ಜಾತಿಗೆ 15ರಿಂದ 17 ಮತ್ತು ಪರಿಶಿಷ್ಟ ಪಂಗಡಿಗ 3ರಿಂದ 7 ಹಾಗೂ ಒಳ ಮೀಸಲಾತಿ ಕೂಡ ಈ ಮಾದಿಗರು ಜನಸಂಖ್ಯೆ ಜಾಸ್ತಿ ಇದೆ, ಇವರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಅವರಿಗೂ ನಮ್ಮ ಸಮಾಜ ಪರವಾಗಿ ನಾವು ತುಂಬ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಇದು ಸಮಾಜದ ವಿಜಯೋತ್ಸವ. ಇದು ನಮ್ಮದು ಏನದಂದ್ರೆ ಭಾಳ ದಿವಸದಿಂದ ಹೋರಾಟ ಮಾಡ್ತಾ ಬಂದೆವು. ಮನೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಕ್ಕಾಗಿ ಅವರಿಗೂ ಕೂಡ ನಮ್ಮ ಸಮಾಜ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ನಮ್ಮ ಸಮಾಜದ ಓದುವಂಥ ಹುಡುಗರಿಗೆ ಅವಕಾಶ ಆಗೋಂಥ ಒಂದು ಕೆಲಸ ಇದೆ. ಇದು ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಬಂಧುಗಳೇ. ಇದೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಸಹಕರಿಸುತ್ತಾ ಅವರಿಗೆ ಧನ್ಯವಾದ ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಮಾದಿಗ, ಜೈ ಕರ್ನಾಟಕ.
ದಯಾನಂದ ಅಡ್ವೊಕೇಟ್, ಮಾದಿಗ ಸಮಾಜ ಹೋರಾಟಗಾರರು. ಸಮಯಕ್ಕೆ ಸರಿಯಾಗಿ ವ್ಯಕ್ತಿ ಚಿಕಿತ್ಸೆ ಪಡೆದೇ ಇದ್ದರೆ ಮಾರಕ ರೋಗಗಳಿಗೆ ತುತ್ತಾಗ್ತಾನೆ. ಸಮಯಕ್ಕೆ ಸರಿಯಾಗಿ ಕಾಯಿಲೆಯನ್ನು ಕಂಡುಹಿಡಿದು ಸೂಕ್ತ ಚಿಕಿತ್ಸೆಯನ್ನು ಜೀವನ ಪರ್ಯಂತ ಪಡಿತಾ ಇರಬೇಕು. ಹೀಗಾಗಿ ಆಗಾಗ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕಲ್ಲಪ್ಪ ಚಿದ್ರಿ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ದಿವಂಗತ ಕಲ್ಲಪ್ಪ ಚಿದ್ರಿಯವರ 50ನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತವಾಗಿ ಅವರ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿರುವಂತಹ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನೂರಾರು ಜನ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಇದೇ ವೇಳೆ ಡಾಕ್ಟರ್ ಪ್ರಭು ಶೆಟ್ಟಿ ಚಿದ್ರಿ, ಡಾಕ್ಟರ್ ವೈಜನಾಥ್ ತೂಗಾವೆ, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ಸುಧೀರ್ ಕಾಮ್ತಿಕರ್, ಡಾಕ್ಟರ್ ದೀಪಾ ನಂದಿ, ಸುನಿಲ್ ಚಿದ್ರಿ, ಮುಕುಂದ ಹುಂಡೇಕರ್, ಉದಯ್ ಉದಗಿರೆ, ಪ್ರವೀಣ್ ಗುರುಮಿಟ್ಕಲ್, ವೀರಭದ್ರಪ್ಪ ಉಪ್ಪಿನ್, ಡಾಕ್ಟರ್ ಸುಶಾಂತ್, ಅರವಿಂದ್ ಕುಲಕರ್ಣಿ, ಸಂಜೀವ್ ಕುಮಾರ್ ಭುಯ್ಯ, ಶಾಂತಕುಮಾರ್ ದೊಡ್ಡೆ, ಆದರ್ಶ್ ಮತ್ತು ಗೌರಿ ಸೇರಿದಂತೆ ಇನ್ನೂ ಅನೇಕ ಜನರು ಈ ಒಂದು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. महाराज की जय, सिद्धेश्वर महाराज की जय। ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸಾಹಿತ್ಯ ರತ್ನ ಲೋಕಶಾಹಿ ಅಣ್ಣಾಭಾವು ಸಾಠೆಯವರ 104ನೇ ವರ್ಷದ ಜಯಂತಿ ಉತ್ಸವವನ್ನು ನಗರದ ಬರಿದ್ಶಾಹಿ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಭಾರತೀಯ ಜನತಾ ಪಕ್ಷದ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾ ವಕ್ತಾರರಾಗಿ ನೂತನವಾಗಿ ನೇಮಕವಾದ ಸ್ವಾಮಿದಾಸ್ ಕೆಂಪೇನೂರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಕೆಂಪೇನೂರ್ ಅವರಿಗೆ ಸನ್ಮಾನಿಸಿ ಅವರಿಗೆ ಒಂದು ಗುರುತರವಾಗಿರತಕ್ಕಂಥ ಜವಾಬ್ದಾರಿಯನ್ನು ನೀಡಿದರು. ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದರ ಜೊತೆಗೆ ಹಿಂದುಳಿದ ತುಳಿತಕ್ಕೊಳಗಾಗಿರುವಂತಹ ಸರ್ಕಾರಿ ಸೌಲಭ್ಯದಿಂದ ವಂಚಿತರಾದವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಪ್ರಯತ್ನವನ್ನು ಕೆಂಪೇನೂರ್ ಅವರು ಮಾಡ್ತಾರೆ ಎನ್ನುವಂಥ ಭರವಸೆ ನಮ್ಮಲ್ಲಿದೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಇನ್ನೂ ಅನೇಕ ಜನ ಮುಖಂಡರಾಗಿರುವಂತಹ ಅಣ್ಣರಾವ್ ಪುರುಷೋತ್ತಮ್, ಆಮೇಲೆ ಹಿರಿಯ ವಕೀಲರಾಗಿರುವಂತಹ ದಯಾನಂದ್ ವಕೀಲರು, ಪ್ರಕಾಶ್ ಹಳ್ಳಿಖೇಡ್, ಪೀರಪ್ಪ ಔರಾದೆ, ಪ್ರವೀಣ್ ಕುಮಾರ್, ರಾಜಶೇಖರ್ ನಾಗಮೂರ್ತಿ ಸೇರಿದಂತೆ ಇನ್ನೂ ಅನೇಕ ಜನರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಕೆಂಪೇನೂರ್ ಅವರ ಒಂದು ಸ್ನೇಹ ಬಳಗ, ಅವರ ಅಭಿಮಾನಿಗಳು ಮತ್ತು ಯುವ ಕಾರ್ಯಕರ್ತರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮ ಮಾಡಬೇಕಂತ ಎಲ್ಲ ಆಲೋಚನೆ ಮಾಡಿದಾಗ ಒಂದು ನೈಟ್ನಲ್ಲೇ ಡಿಸಿಷನ್ ತೊಗೊಂಡು ಸಡನ್ ಆಗಿ ಮಾಡಿ ಎಲ್ಲರೂ ಕೂಡ ಫೋನ್ ಮಾಡಿದ್ದೀವಿ. ನಮ್ಮ ಫೋನಿಗೆ ತಾವು ಗೌರವ ಕೊಟ್ಟು ತಾವು ಬಂದಿದ್ದೀರಿ. ಮೊಟ್ಟ ಮೊದಲನೇ ತಮಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದ್ರೆ ಒಂದು ನೈಟ್ನಲ್ಲಿ ನಾವು ಕಾಲ್ ನೋಡಿದಾಗ ಎಲ್ಲ ರೆಸ್ಪಾನ್ಸ್ ಆಗಿ ಬಂದು ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ಟಿದ್ರಿ. ಅದರ ಕಡೆಯಿಂದ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಾವು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ವತಿಯಿಂದ 104ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡ್ತಿದ್ವಿ. ಅಣ್ಣಾಭಾವು ಸಾಠೆ ಅವರು 104ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡ್ತಿದ್ವಿ. ಆ ವಿಚಾರವಾಗಿ ಸಾಠೆ ಅವ್ರ ಜಯಂತಿ ಅಂಗವಾಗಿ ಇವತ್ತು ನಮ್ಮಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಒಳ ಮೀಸಲಾತಿ ಕುರಿತೇನು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಕ್ಕಂಥ ಮನೋಭಾವ ಅನ್ಸುತ್ತೆ ನಮ್ಮ ಸಮಾಜದ ಎಲ್ಲರೂ ಮುಖಂಡರಿಗೆ. ಇವತ್ತೊಂದು ಈ ಒಂದು ದಿನದಲ್ಲಿ ಸಾಠೆ ಅವ್ರ ಜಯಂತಿ ಅದ, ಈ ಒಂದು ದಿನದಲ್ಲಿ ನಮ್ಗೆ ಹಬ್ಬದ ವಾತಾವರಣ ಸುಪ್ರೀಂ ಕೋರ್ಟ್ ಮುಖಾಂತರ ನಮ್ಗೆ ಸಿಕ್ಕ್ಯದ. ಅದಕ್ಕೂ ಕೂಡ ನಾವು ಈ ಒಂದು ನಮ್ಮ ಅಸೋಸಿಯೇಷನ್ ಈ ವೇದಿಕೆ ಮುಖಾಂತರ ನಾವು ಸನ್ಮಾನನೀಯ ಮಂದಕೃಷ್ಣ ಮಾದಿಗ ಅಣ್ಣನವರಿಗೆ ಧನ್ಯವಾದ ಅರ್ಪಿಸ್ತೀವಿ.
ಅದೇ ರೀತಿಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೂ ಕೂಡ ನಾವು ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಹೋರಾಟಗಾರರು, ಮಾದಿಗ ಸಮಾಜದ ಅನೇಕ ರೀತಿಯ ಹೋರಾಟಗಾರರು ನಮ್ಮ ಒಂದು ಒಳ ಮೀಸಲಾತಿ ಕಡೆಯಿಂದ ಹೋರಾಟ ಮಾಡಿದಾರ, ಅವರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ವಿಶೇಷವಾಗಿ ಈ ಒಂದು ಹೋರಾಟಕ್ಕಾಗಿ ಹುಬ್ಬಳ್ಳಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಏನ್ ನಮ್ಮ ಸಮಾಜದ ಅಣ್ಣತಮ್ಮರು ಇವತ್ತು ಆಕ್ಸಿಡೆಂಟ್ನಲ್ಲಿ ಏನ್ ಡೆತ್ ಆಗಿದಾರ, ಅವರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ನಮ್ಮನ್ನ ಸಲ್ಲಿಸ್ತೀನಿ ಮತ್ತು ಅವ್ರ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಯಾವ್ದು ಯಾಕಂದ್ರೆ ಆ ತ್ಯಾಗ ಬಹಳ ದೊಡ್ಡದ. ಅಷ್ಟು ದೊಡ್ಡ ಜನಸಂಖ್ಯೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಬಹಳ ವಿಭಿನ್ನ ರೀತಿಯಿಂದ ಕಾರ್ಯಕ್ರಮಗಳು ಮಾಡ್ಕೊಂಡು ಸರ್ಕಾರಕ್ಕೆ ಒಂದು ಮನವೊಲಿಸ್ತಕ್ಕಂಥ ಕೆಲಸಗಳು ಮಾಡಿದಾರ. ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಯಾವುದೋ ಒಂದು ಹಂತಕ್ಕೂ ಬರೋದ್ರು ಕೂಡ ಮೊನ್ನೆ ಆಂಧ್ರನಲ್ಲಿ ತೆಲಂಗಾಣದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಂದಕೃಷ್ಣ ಮಾದಿಗಣ್ಣನವರ ನೇತೃತ್ವದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದು ಮಾತು ಕೊಟ್ಟಿದಂತ ನಡೆದಿದ್ದಾರೆ. ಅವರಿಗೂ ಕೂಡ ನಮ್ಮ ಕರ್ನಾಟಕ ಮಾದಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಾಗೂ ನಮ್ಮ ಎಲ್ಲ ವೇದಿಕೆ ಪರವಾಗಿ ಅವರಿಗೆ ನಾವು ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.